ಮನೆಯಲ್ಲಿ ನಿನ್ ಜಾಗ ಇಲ್ಲ. ನೀನು ನಿರಪರಾಧಿ ಅಂತ ಸಾಬೀತು ಮಾಡಿ, ಅಲ್ಲಿವರೆಗೂ ನೀನು ಈ ಮನೆಯಲ್ಲಿ ಪೂರ್ತಿ ಶ್ರೀಮತಿ ಸಿಂಧೂರ ಇದನ್ನು ನಾವು ಒಳ್ಳೆ ಸಾಂಸಾರಿಕ ಚಿತ್ರ ಮಾಡಬೇಕಂತ ಪ್ರಯತ್ನ ಮಾಡಿದಾಗ ನಾವು ವಿಜಯ್ ರಾಘವೇಂದ್ರನ ಕೇಳಿದೆ, ಅವರು ಒಪ್ಕೊಂಡ್ರು. ಅದ ನಂತರ ನಮ್ಮ ಡೈರೆಕ್ಟರ್ ಅನಂತರಾಜು ಅಂತ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರು ಹಳಬರು, ಒಂದು 11 ಸಿನಿಮಾಗಳು ಡೈರೆಕ್ಷನ್ ಮಾಡಿದ್ದಾರೆ ಅವರು. ಅನಂತರ ಪ್ರಿಯಾ ಹೆಗ್ಡೆ ಅಂತ ನಮ್ಮ ಇವರು ಮಂಗಳೂರು ಕಡೆಯವರು ಹೀರೋಯಿನ್ನು. ಆದ ನಂತರ ವಿಲನ್ನು ಪ್ರಸನ್ನ ಅಂತ, ಆಮೇಲೆ ಗಣೇಶ್ ರಾವ್ ಅವರೊಬ್ಬ ವಿಲನ್ ಇದ್ದಾರೆ ಅದರಲ್ಲಿ. ಆಮೇಲೆ ಲಿಯೋ ಮನೋಜ್ ಅಂತ ಅವನು ನಮ್ಮ ನಮ್ಮ ಮಗನೇ. ಆದ ನಂತರ ಎಲ್ಲ ಕೋ ಆರ್ಟಿಸ್ಟ್ಗಳೆಲ್ಲ ಸೇರಿ ಒಂದು 20-22 ಜನ ಇದ್ದಾರೆ ಟೋಟಲ್. ಎಲ್ಲರೂ ಒಂದು ಕಡೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಸೇರಿಸ್ಬಿಟ್ಟು ನಾವೊಂದು ಚಿತ್ರವನ್ನು ತಯಾರು ಮಾಡಿದ್ದೀವಿ. ಅದೇ ಥರ ಲೊಕೇಶನ್ಗಳೆಲ್ಲ ನೋಡಿ ಬಂದು ಎಲ್ಲ ಲೊಕೇಶನ್ಗಳಲ್ಲೂ ಚಿತ್ರವನ್ನು 42 ಡೇಸ್ ಚಿತ್ರ ಮಾಡಿದ್ದೀನಿ ಶೂಟಿಂಗು. ಯಾಕಂದರೆ ಕೆಲವು ಜಾಗದಲ್ಲಿ ಏನು ಮಾಡ್ತಾರೆ, ಸಣ್ಣ ಪಿಕ್ಚರ್ಗಳು ಕೂಡ 1 ವರ್ಷ 2 ವರ್ಷ 3 ವರ್ಷ ತಗೋತಾರೆ. ಆ ಥರ ಇಲ್ಲ, ಒಂದೇ ಶೆಡ್ಯೂಲ್ ಹಾಕ್ಕೊಂಡು ಮುಗಿಸ್ಕೊಂಡು ಬಂದಿದ್ದೀವಿ. ಒಂದೇ ಶೆಡ್ಯೂಲಲ್ಲಿ ಅಟ್ ಎ ಟೈಮ್ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ರಾಜೇಶ್ ರಾಮನಾಥ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಮ್ಯೂಸಿಕ್ ಹಿನ್ನೆಲೆ ಅವರು ಮುರಳೀಧರನ್ ಅಂತೇಳ್ಬಿಟ್ಟು ಅವ್ರು ಮಾಡಿದ್ದಾರೆ. ಇದರ ವಿಶೇಷವಾಗಿ ಅಂದರೆ ಕೈಲಾಶ್ ಕೇರ್ ಸೂಪರ್ ಅದ್ಭುತವಾದ ಒಬ್ಬ ಸಿಂಗರ್ ಅವರು, ಹಿಂದಿ ಸಿಂಗರು. ಅವರು ಲಾಸ್ಟ್ ಆಂಜನೇಯನ ಪಾತ್ರಕ್ಕೆ ಒಂದು ಹಾಡು ಕೊಟ್ಟಿದ್ದಾರೆ. ಅದೇ ನಮಗೆ ಸಾಂಗ್ ಹೈಲೈಟ್ ಆಗ್ತಾರೆ. ಕೈಲಾಶ್ ಕೇರ್ ಅವರು ತುಂಬ ಒಳ್ಳೆ ಸಿಂಗರ್ ಅವರು. ನಿಮಗೆ ಬಾಹುಬಲಿ ಅದೆಲ್ಲ ಕೇಳಿರ್ಬೋದು ನೀವು, ಎಲ್ಲ ಅವರೇ ಮಾಡಿರೋದು ಸಾಂಗ್ಸ್ ಎಲ್ಲ. OTTಗೆ ಏನಂದ್ರೆ ಸಮಸ್ಯೆ ಗೊತ್ತಾ, ಈಗ ನೋಡಿ ಸರ್, ನಾನು ಸಿನಿಮಾ ಮಾಡಿದ್ದೀನಿ, ಸಿನಿಮಾಗೆ ಪ್ರೋತ್ಸಾಹ ಸಿಗಲ್ಲ, ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದೀವಿ. ಅದರಲ್ಲಿ ಏನು ಸಿಕ್ಕಲಿದ್ದೆ OTT ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಸಿನಿಮಾ ಕೊಡಿ, ಒಂದು 30 ದಿವಸ ಟೈಮ್ ಕೊಡ್ತೀವಿ, 30 ದಿವಸ ನೀವು ಓಡಿಸ್ಕೊಳ್ಳಿ, 30 ದಿವಸ ಆದಮೇಲೆ ನಾನು ಹಾಕ್ತೀವಿ ಅಂತ. ನಾವೇನಾಗಿದ್ದೀವಿ, ತುಂಬ ಬರದಲ್ಲಿರ್ತಾರೆ ಜನ ಪ್ರೊಡ್ಯೂಸರ್ಗಳು. ಸರ್ ಆಯ್ತು ಹೋಗಪ್ಪ ಹಾಕೋ, ನನಗೆ ಸ್ವಲ್ಪ ಸೇವ್ ಆದರೆ ಸಾಕು ಅಂತ. ಸಾವಿರಾರು ಜನ ವರ್ಷದಲ್ಲಿ 200-250 ಪಿಕ್ಚರ್ ರಿಲೀಸ್ ಆಗುತ್ತೆ, ಒಂದೇ ಒಂದು ಕ್ಲಿಕ್ ಆಗುತ್ತೆ. ಅಷ್ಟೂ ಲಾಸ್ ಆಗ್ತದೆ. ಅಷ್ಟು ಜನರು ರೋಡಿಗೆ ಬಂದುಬಿಡ್ತಾರೆ. ಏನೋ ತಾಕತ್ತಿರೋರು ಏನು ಮಾಡ್ತಾರೆ ಅಂದರೆ, ಆಯ್ತು ಬಿಡು ನಮಗೇನೋ ಆಯ್ತು ಬಿಡಪ್ಪ ನಮ್ಮ ಸಿನಿಮಾ ನೋಡೋಣ, ಬೇಕಾಗಿಲ್ಲ. ಕೆಲವರು ಈ ಸಿನಿಮಾನೇ ನಂಬ್ಕೊಂಡಿದ್ದಾರೆ. ಕೆಲವರು ಈ ಸಿನಿಮಾ ಹಾಕಿದ್ಮೇಲೆ ಆ ಸಿನಿಮಾ ಇದ್ರ ದುಡ್ಡೆತ್ತು ಅದಕ್ಕಾಗೋದು, ಅದು ದುಡ್ಡೆತ್ತು ಇದಕ್ಕಾಗೋದು. ಇದೇ ಸಮಸ್ಯೆಯಲ್ಲಿ ಪಾಪ ತುಂಬ ತೊಂದರೆಯಲ್ಲಿ ಸಿಗಾಕೊಂಡಿದ್ದಾರೆ. ಅದಕ್ಕೊಂದು ಏನಾದರೂ ಮಾಡಬೇಕಂದ್ರೆ ನಮ್ಮ ಚೇಂಬರ್ ಅವರು ಹೆಲ್ಪ್ ಮಾಡಲ್ಲ, ಅವರಿಗೆಲ್ಲ ಕಷ್ಟ ಇದೆ, ಅವ್ರು ಮಾಡೋದಿಲ್ಲ. ಸರ್ಕಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ. ನೋಡಿ ಸರ್, ಒಂದೇ ಒಂದು 200 ರೂಪಾಯಿ ಟಿಕೆಟ್ ಕೊಳ್ಳಿ ಎಲ್ಲ ಸಿನಿಮಾ ನೋಡ್ತಾರೆ. ಆ 1000 ರೂಪಾಯಿ 1,500 ಕೊಟ್ಟು ಟಿಕೆಟ್ ತಗೊಂಡ್ರೆ ಯಾರು ಬಂದು ನೋಡ್ತಾರೆ? ನೋಡಲ್ಲ ಯಾರು. ನೆಕ್ಸ್ಟು ಆಡಿಷನ್ ಮಾಡ್ತೀನಿ, ಅದಿಲ್ಲ ಮಾಡ್ತೀನಿ ಚಿಕ್ಕಬಳ್ಳಾಪುರದಲ್ಲ ಒಂದೇ ಜಾಗ ಒಂದು ಪ್ರಚಾರ ಕೊಟ್ಟು ನಿಮಗೆಲ್ಲ ಹೇಳಿ, ಫಸ್ಟ್ ಒಂದು ಸಲ ಹೇಳ್ತೀವಿ, ನಂತರ ಬಂದು ನಾವು ಆಡಿಷನ್ ಮಾಡ್ತೀವಿ. ಆ ಆಡಿಷನ್ಗೆ ಬಂದವರು ಸೆಲೆಕ್ಷನ್ ಆದರೆ ಒಂದು 10 ಜನನ ಡೆಫಿನೆಟ್ಲಿ ಅಂತ ತಗೊಂಡು ಯಾರು ಹೆಂಗಿದಾರೋ ಗೊತ್ತಿಲ್ಲ. ಆ ಕಾಲದಲ್ಲಿ ನಮಗೆ ಇವರು ಶ್ರೀನಿವಾಸ ಮೂರ್ತಿ ಅಂತವ್ರು ಅದ್ಭುತ ನಟರು ಬಂದಿದ್ದಾರೆ ಇಲ್ಲಿಂದ. ಏನು ಅದೇ ಥರ ನಮ್ಮ ಡೈರೆಕ್ಟ್ರು ಒಬ್ಬರು ಇದ್ರಲ್ಲ, ಇವರು ರಾಜೇಂದ್ರ ಬಾಬು, ತುಂಬ ಅದ್ಭುತ ಡೈರೆಕ್ಟರ್ ಅವರು, ರಾಜೇಂದ್ರ ಬಾಬು ಅವರು. ಈ ಥರ ಜನ ಇಲ್ಲೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಮೆಲ್ಲಿಗೆ ಒಂದು ಆ ಜಾಗ ರೂಟ್ ತೋರಿಸ್ಬೇಕಷ್ಟೇ. ರೂಟ್ ತೋರಿಸೋದೇ ಇರೋದು. ಆ ರೂಟ್ ತಿಳ್ಕೊಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನಾವೆಲ್ಲ ಸಿನಿಮಾ ಆ್ಯಕ್ಟ್ರ್ ಆಗಬೇಕಂದ್ರೆ ಚೆನ್ನೈಗೆಲ್ಲ ಹೋಗಿ ಬಂದಿದ್ದೀನಿ ನಾನು. ದುಡ್ಡೆಲ್ಲ ಕಿತ್ಕೊಂಡು ಅಲ್ಲಿಂದ ಓಡಿಸಿದ್ರು. ಅದೊಂದು ದ್ವೇಷದಿಂದ ನಾನು ಬಂದು ನಾನೇ ನೇರವಾಗಿ ಸಿನಿಮಾ ಮಾಡಿ, ಒಂದು ಸಿನಿಮಾ ಮಾಡಿದಾಗ 3,000 ಜನ ಊಟ ಮಾಡ್ತಾರೆ. Movie is very good. We have been longing to see Raghavendra sir on the screen, and his performance, the dance, the fights, everything is very good, and it is very family oriented movie. Everyone should come and see, and they should
like encourage the Kannada movies and Kannada actors, and I congratulate the director and heroine, hero, everyone. They had done such a wonderful job in the movie. I congratulate the whole. ಕಿಣಿಕಿನ ಒಂದ್ಕನಲ್ಲಿ ಸ್ವಲ್ಪ ಹಿಂದೆ ಬರ್ರಿ ಎಲ್ಲ ಫುಲ್ ಬರುತ್ತೆ ಬಾಣ ಇಂದ